ಇವಾಗ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳುಗಳನ್ನು ಹಾಕೊತಿದ್ದೀನಿ. ನೀವು ಇದರ ಬದಲಾಗಿ ಹೆಸರು ಬೇಳೆ ಕೂಡ ತಗೋಬೋದು, ಸಿಪ್ಪೆ ಇದ್ದಂಥದ್ದು. ಇವಾಗ ಅದೇ ಕಪ್ಪಿಲೆ ಒಂದು ಅರ್ಧ ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕೊತಿದ್ದೀನಿ. ನಿಮ್ಮಲ್ಲಿ ಯಾವುದಿರುತ್ತೆ ಅದನ್ನೇ ಹಾಕೋಬೋದು, ನಡೆಯುತ್ತೆ ಯಾವ್ದು ಹಾಕೋರು ಬಿ. 1 ಕಪ್ ಹೆಸರು ಕಾಳು, ಅರ್ಧ ಕಪ್ ರೇಷನ್ ಅಕ್ಕಿ ಹಾಕಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ 1-2 ಸಲ ತೊಳ್ಕೊಂಡು ತೊಗೊತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಸೊ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಲೇಬೇಕು ನೀವು. ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ. ಮತ್ತು ನಿಮಗೆ ದಿನಾಲೂ ಇಡ್ಲಿ ದೋಸೆ ತಿಂದು ಬೋರ್ ಆಗಿದ್ದರೆ ಈ ರೆಸಿಪಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಖಂಡಿತ ಮಾಡ್ತೀರಾ. ನೋಡಿ ಇವಾಗ ಕ್ಲೀನಾಗಿ ತೊಳ್ಕೊಂಡಿದ್ದಕ್ಕೆ ಮತ್ತೆ ಅದಕ್ಕೆ ನೀರು ಹಾಕಿ ಒಂದು 3-4 ಗಂಟೆ ನೆನೆಸ್ಕೊಂಡು ತೊಗೊತಿದ್ದೀನಿ. ನಿಮಗೆ ಬೇಕಂದರೆ ಬಿಸಿನೀರು ಹಾಕ್ಕೊಳ್ಳಿ, ಅಥವಾ ನೀವು ರಾತ್ರಿನೇ ನೆನೆಸ್ಕೊಂಡು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಈ ರೆಸಿಪಿನ ನೀವು ಮಾಡ್ಕೋಬೋದು. ಇವಾಗ ನಾನಿದು ಸುಮಾರು ಒಂದು 4 ಗಂಟೆ ಬಿಟ್ಟಿದ್ದ. ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದನ್ನು ಸ್ಮೂತಾಗಿ ರುಬ್ಕೊತಿದ್ದೀನಿ. ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಸ್ವಲ್ಪನೇ ಪಾಲಕ್ ಸೊಪ್ಪ ಬೇಯಿಸಿಟ್ಕೊಂಡಿನಿ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಇದು ಹಾಕೋದ್ರಿಂದ ಇನ್ನಷ್ಟು ಹೆಲ್ದಿ ಆಗುತ್ತೆ ಮತ್ತು ಕಲರ್ ಕೂಡ ಸರಿಯಾಗಿ ಬರುತ್ತೆ. ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ಮೂತಾಗಿ ಇದನ್ನು ರುಬ್ಕೊತಿದ್ದೀನಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ, ಪಾಲಕ್ ಸೊಪ್ಪು ಹಾಕಿರ್ತೀವಲ್ಲ ಹೀಗಾಗಿ. ಸೊ ಇವಾಗ ಅದೇ ರೀತಿ ನಾನು ಇನ್ನೊಂದು ಸಲ ರುಬ್ಕೊತಿದ್ದೀನಿ. ಈ ಟೈಮ್ನಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆ ಹಾಕ್ಕೊತಿದ್ದೀನಿ, ಅಥವಾ ಒಂದು 3 ಚಮಚ ಆಗುವಷ್ಟು ಬಾಂಬೆ ರವೆ ಹಾಕ್ಕೊಂಡಿನಿ. ಬಾಂಬೆ ರವೆ ಯಾಕೆ ಹಾಕಬೇಕಂದ್ರೆ ಬೈಂಡಿಂಗ್ ಬರುತ್ತೆ ಮತ್ತು ನಮ್ಮ ದೋಸೆ ಗರಿಗರಿಯಾಗಿ ಬರುತ್ತೆ. ಹೀಗಾಗಿ ನೀವು ಇಲ್ಲಿ ಸ್ವಲ್ಪ ಬಾಂಬೆ ರವೆ ಅಥವಾ ಚಿರೋಟೆ ರವೆ ಯಾವುದಾದ್ರೂ ಹಾಕ್ಕೊಳ್ಳಿ. ಓಕೆ, ನೋಡಿ ಎಲ್ಲ ಸೇರಿಸಿ ರುಬ್ಕೊಂಡಿನಿ ನಾನು. ಇದು ಸಣ್ಣ ಪಾತ್ರೆ ಆಗಿದೆ, ಹೀಗಾಗಿ ನಾನು ಇದರಲ್ಲಿ ಹಾಕ್ಕೊತಿದ್ದೀನಿ. ಮತ್ತು ನೀವಿಲ್ಲಿ ಸೆಕೆಂಡ್ ಟೈಮ್ನಲ್ಲಿ ಕೂಡ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊಂಡು ರುಬ್ಕೋಬೋದು. ಇವಾಗ ಎಲ್ಲ ಸೇರಿಸಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ಗಟ್ಟಿ ಅನಿಸ್ತಿದ್ದೀನಿ ನನಗೆ, ಇನ್ನಷ್ಟು ನೀರು ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ನಾರ್ಮಲ್ ದೋಸೆ ಮಾಡ್ತೀರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟೇ ಈ ಹಿಟ್ಟು. ನೋಡಿ ಈ ರೀತಿಯಾಗಿದೆ, ಸಾಕಾಗುತ್ತೆ ಈ ರೀತಿ ಆಗಿದ್ದರೆ. ಓಕೆ, ಇವಾಗ ಇದಕ್ಕೆ ನೀವು ಸೋಡಾ ಹಾಕಬೇಕು, ಇನ್ನೂ ಹಾಕಬೇಕು ಅಥವಾ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅಂತ ಏನಿಲ್ಲ. ನೀವು ರುಬ್ಬಿದ ತಕ್ಷಣ ಈ ದೋಸೆನ ಮಾಡ್ಕೋಬೋದು, ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಇಲ್ಲಿ ಹಂಚು ಕೂಡ ಗರಮ್ ಆಗಿದೆ. ಒಂದು ಸ್ವಲ್ಪ ನೀರು ಮತ್ತು ಎಣ್ಣೆ ಹಾಕಿದ್ದನ್ನು ಟಿಶ್ಯೂ ಪೇಪರ್ಲಿಂದ ಒರೆಸ್ಕೊಂಡು ತೊಗೊತಿದ್ದೀನಿ. ನೋಡಿ ಇವಾಗ ಹಿಟ್ಟು ಹಾಕುವಾಗ ಜಾಸ್ತಿ ಹಂಚು ಗರಮ್ ಇರಬಾರ್ದು, ಲೈಟಾಗಿ ಗರಮ್ ಆಗಿದ್ದರೆ ನೀವು ದೋಸೆನ ಹಾಕೋಬೋದು ಈ ರೀತಿ. ಇದೇನು ಕಷ್ಟ ಇಲ್ಲ. ನೀವು ನಾರ್ಮಲಾಗಿ ದೋಸೆ ಹಿಟ್ಟಿನಲ್ಲಿ ಯಾವ ರೀತಿ ದೋಸೆ ಮಾಡ್ಕೊತೀರಲ್ಲ ಅದೇ ರೀತಿ ಇದನ್ನು ಹಾಕೋಬೋದು. ನೋಡಿ ಈ ರೀತಿ ಹಾಕ್ಕೊಂಡಾಗಿದೆ. ಇವಾಗ ಮೇಲೆ ಎಲ್ಲ ಡ್ರೈ ಆಗಲಿ, ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ. ಮೀಡಿಯಮ್ ಆಗಿದೆ ಇವಾಗ ಗ್ಯಾಸು. ನೋಡಿ ಇವಾಗ ಡ್ರೈ ಆಗಿದೆ. ಡ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಬಟರ್ ಹಾಕ್ಕೊತಿದ್ದೀನಿ. ಮನೆಯಲ್ಲೇ ಮಾಡಿರುವಂತಹ ಬಟರ್ ಇದೆ ಇದು. ನೀವು ಇದ್ರ ಬದಲಾಗಿ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು. ಬಟರ್ಲಿಂದ ಈ ರೀತಿ ಎಲ್ಲ ಕಡೆ ಹಚ್ಚಿದರೆ ತುಂಬಾ ರುಚಿಯಾಗಿ ಬರುತ್ತೆ ಇದು. ಮತ್ತು ಒಂದು ಸ್ವಲ್ಪನೇ ರೆಡ್ ಖಾರದ ಪುಡಿ ಉದುರಿಸ್ತಿದ್ದೀನಿ. ಮಕ್ಕಳಿದ್ದರೆ ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಸ್ವಲ್ಪನೇ ತರಕಾರಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಟೊಮೆಟೊ, ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದ. ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮೇಲೆ ತರಕಾರಿ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಈ ತರಕಾರಿ ಸ್ಕಿಪ್ ಮಾಡ್ಕೊಂಡು ಪ್ಲೇನ್ ಕೂಡ ಮಾಡ್ಕೋಬೋದು. ಓಕೆ, ಒಂದು ಸ್ವಲ್ಪನೇ ನಾನಿಲ್ಲಿ ಪನ್ನೀರ್ ಹಾಕ್ಕೊತಿದ್ದೀನಿ. ಪನ್ನೀರ್ ಹಾಕಿದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಈ ರೆಸಿಪಿ, ಹೀಗಾಗಿ ನಾನಿಲ್ಲಿ ಪನ್ನೀರನ್ನ ಹಾಕ್ಕೊಂಡು ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಿ. ನೀವು ಬೇಕಾದರೆ ಪನ್ನೀರ್ ಸ್ಕಿಪ್ ಕೂಡ ಮಾಡ್ಕೋಬೋದು. ಪನ್ನೀರ್ ಇಷ್ಟ ಇತ್ತಂದರೆ ಒಂದು ಸ್ವಲ್ಪ ಮೇಲೆ ಹಾಕೋಬೋದು, ಇನ್ನಷ್ಟು ಹೆಲ್ದಿ ಕೂಡ ಆಗುತ್ತೆ ಈ ರೆಸಿಪಿ. ಮತ್ತು ನಾರ್ಮಲಾಗಿ ಎಲ್ಲರೂ ದೋಸೆ ಮಾಡ್ತಿರ್ತೀರಲ್ವ, ಬಟ್ ಈ ವಿಧಾನದಲ್ಲಿ ಈ ಆರೋಗ್ಯಕರವಾಗಿರುವಂತಹ ದೋಸೆನ ಮಾಡಿ ನೋಡಿ. ಓಕೆ, ನೋಡಿ ನಮ್ಮ ದೋಸೆ ತಯಾರಾಗಿದೆ. ಗರಿಗರಿ ಆಗೋ ತನಕ ನಾನು ಎಲ್ಲ ಕಡೆ ಬೇಯಿಸ್ಕೊಂಡು ತೊಗೊತಿದ್ದೀನಿ. ವಾವ್, ಸೂಪರಾಗಿ ಬಂದಿದೆ ನಮ್ಮ ಹೆಸರು ಕಾಳುಗಳ ದೋಸೆ. ನೋಡಿ ಎಲ್ಲನೂ ಸರಿಯಾಗಿ ಬೆಂದಿದೆ. ಇದು ಮೀಡಿಯಮ್ ಗ್ಯಾಸ್ನಲ್ಲಿ ಗರಿ ಆಗೋ ತನಕ ಬಿಟ್ಟರೆ ಸಾಕಾಗುತ್ತೆ. ಇನ್ನೊಂದು ಅದೇ ರೀತಿಯಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಸ್ವಲ್ಪ ನೀರು ಹೊಡೆದು ಹಂಚನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ ಮತ್ತು ಹಿಟ್ಟನ್ನ ಈ ರೀತಿ ಹಾಕ್ಕೊತಿದ್ದೀನಿ. ನಾರ್ಮಲ್ ಹಿಟ್ಟು ಮಾಡ್ಕೊತೀರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ. ಇವಾಗ ಮೇಲೆ ಡ್ರೈ ಆದಮೇಲೆ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಬಟರ್ ಹಾಕ್ಕೊತಿದ್ದೀನಿ. ಓಕೆ, ನೋಡಿ ಬಟರ್ ಹಾಕ್ಕೊಂಡಾಗಿದೆ. ಇವಾಗ ಬಟರ್ ಹಾಕಿದ ಮೇಲೆ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪನೇ ರೆಡ್ ಖಾರದ ಪುಡಿ ಉದುರಿಸ್ತಿದ್ದೀನಿ. ಮೊದಲೇ ಹೇಳಿದಾಗೆ ಮಕ್ಕಳಿದ್ರೆ ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಕೂಡ ಸ್ವಲ್ಪ ಹಾಕ್ಕೊಂಡಿನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಮತ್ತು ತರಕಾರಿ ಹಾಕ್ಕೊತಿದ್ದೀನಿ. ಈರುಳ್ಳಿ, ಟೊಮೆಟೊ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೆ ಇದರಲ್ಲಿ. ಓಕೆ, ನೋಡಿ ಮತ್ತೆ ಒಂದು ಸ್ವಲ್ಪನೇ ನಾನಿಲ್ಲಿ ಪನ್ನೀರ್ ಹಾಕ್ಕೊತಿದ್ದೀನಿ ಈ ರೀತಿ. ಎಷ್ಟು ಬೇಕಷ್ಟು ಪನ್ನೀರನ್ನ ನೀವು ಇದರಲ್ಲಿ ಹಾಕೋಬೋದು, ಅಷ್ಟು ಇಷ್ಟು ಅಂತೇನಿಲ್ಲ. ನೀವು ಬೇಕಾದರೆ ಪ್ಲೇನಾಗಿ ಕೂಡ ಈ ದೋಸೆನ ಮಾಡ್ಕೋಬೋದು.
ಏನು ಜಂಜಾಟವೇ ಇಲ್ಲ, ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡ್ತೀರತ್ತ ಅಂದ್ಕೊಂಡಿನಿ. ಮತ್ತು ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತು ಈ ರೆಸಿಪಿಗೆ ನೀವು ಏನಂತ ಹೆಸರಿಡ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ರೆಸಿಪಿ ಇದು. ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ಈ ರೀತಿ ಮಾಡ್ಕೊಂಡು ತಿಂತಾರೆ. ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿಗೆ ಒಂದು ಲೈಕ್ ಇರಲೇಬೇಕು. ಓಕೆ, ನಾರ್ಮಲಾಗಿ ನೀವು ಸಾಂಬಾರು, ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಜೊತೆಗೆ ಇದನ್ನು ನೀವು ತಿನ್ಬೋದು. ವಾವ್, ಸೂಪರಾಗಿ ಬಂದಿದೆ. ಸೊ ನನ್ನ ಮಕ್ಕಳು ಕೂಡ ಕಾಯ್ಕೊಂಡು ಕುಂತಿದ್ದಾರೆ ಯಾವಾಗ ತಿನ್ಬೇಕಂತಿದ್ದು. ಪನ್ನೀರ್ ಅಂದರೆ ಅವರಿಗೆ ತುಂಬಾ ಇಷ್ಟ. ಹೀಗಾಗಿ ನಾನು ಇದರಲ್ಲಿ ಜಾಸ್ತಿ ಕ್ವಾಂಟಿಟಿದಲ್ಲಿ ಸ್ವಲ್ಪ ಪನ್ನೀರ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಮತ್ತು ನೀವು ಇದರಲ್ಲಿ ಎಲ್ಲ ತರಕಾರಿ ಹಾಕಬೇಕಂತೇನಿಲ್ಲ, ನಿಮ್ಮಲ್ಲಿ ಮನೆಯಲ್ಲಿ ಯಾವುದಿರುತ್ತೆ ತರಕಾರಿ ಅದನ್ನೇ ಹಾಕೋಬೋದು. ಮತ್ತು ಇದರಲ್ಲಿ ನೀವು ಪನ್ನೀರ್ ಕೂಡ ಸ್ಕಿಪ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.